शुक्लां वरदं विष्णुं शशिवर्णं चतुर्भुजं प्रसन्नं ध्याये सर्वविघ्नं शान्तये. गणपति बप्पा मोरया. ಹರಿ ಓಂ. ನಾನು ಮಮತಾ ಪ್ರಭು. ಇವತ್ತು ಸಂಕಷ್ಟಿ ಚತುರ್ಥಿ, ಅಂಗಾರಕ ಸಂಕಷ್ಟಿ ಚತುರ್ಥಿ. ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದರೆ ಮಂಗಳವಾರ ಬರುವ ಸಂಕಷ್ಟಿ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತೇವೆ. ಸಂಕಷ್ಟಿ ವ್ರತವು ಗಣೇಶನಿಗೆ ಅರ್ಪಿತವಾದ ಮಹತ್ವದ ವ್ರತವಾಗಿದೆ. ಈ ವ್ರತವನ್ನು ಮಾಡುವುದರಿಂದ ಜೀವನದ ಸಂಕಷ್ಟಗಳು ದೂರವಾಗುತ್ತವೆ. ಅಲ್ಲದೆ ಶ್ರೀ ಗಣೇಶನ ಆಶೀರ್ವಾದವು ದೊರೆಯುತ್ತದೆ. ವಿಘ್ನ ವಿನಾಶಕನಾದ ಗಣೇಶನಿಂದ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಧೈರ್ಯ ಸಿಗುತ್ತದೆ. ಹಾಗೂ ನಿಷ್ಠೆಯಿಂದ ವ್ರತ ಮಾಡಿದರೆ ಮನಸ್ಸಿನ ಆಸೆಗಳು ನೆರವೇರುತ್ತವೆ ಎಂಬುದು ನಂಬಿಕೆ. ಈ ಸಂಕಷ್ಟಿಗೆ ಒಂದು ಇತಿಹಾಸವಿದೆ. ಒಂದು ಕಾಲದಲ್ಲಿ ದೇವತೆಗಳು ಅನೇಕ ಸಂಕಷ್ಟಗಳಿಂದ ಬಳಲುತ್ತಿದ್ದರು. ಯಾವ ಕೆಲಸ ಮಾಡಿದರೂ ಅಡೆತಡೆಗಳು, ಮನಸ್ಸಿನಲ್ಲಿ ಆತಂಕ. ಆಗ ಅವರು ಒಂದು ನಿರ್ಧಾರಕ್ಕೆ ಬಂದರು. ನಾವು ವಿಘ್ನ ವಿನಾಶಕನಾದ ಗಣೇಶನಿಗೆ ಶರಣಾಗಬೇಕು. ಭಕ್ತಿಯಿಂದ ಗಣೇಶನನ್ನು ಪ್ರಾರ್ಥಿಸಿದಾಗ ಗಣೇಶನು ಪ್ರತ್ಯಕ್ಷನಾಗಿ ಹೇಳಿದರು, ಕೃಷ್ಣ ಪಕ್ಷದ ಚತುರ್ಥಿ ದಿನ ಉಪವಾಸ ಮಾಡಿ ಭಕ್ತಿಯಿಂದ ನನ್ನನ್ನು ಪೂಜಿಸಿ, ನಿಮ್ಮ ಎಲ್ಲ ಸಂಕಷ್ಟಗಳು ದೂರವಾಗುತ್ತವೆ. ದೇವತೆಗಳು ಹಾಗೆಯೇ ಮಾಡಿದರು. ದಿನಪೂರ್ತಿ ಉಪವಾಸ, ಸಂಜೆ ಪೂಜೆ, ಚಂದ್ರ ದರ್ಶನ, ಅದ್ಭುತ. ಎಲ್ಲ ಕಷ್ಟಗಳು ನಿಧಾನವಾಗಿ ದೂರವಾದವು. ಹಾಗೆ ಇನ್ನೊಂದು ಕತೆ. ಒಮ್ಮೆ ಶ್ರೀಕೃಷ್ಣನ ಮೇಲೆ ಸುಳ್ಳು ಆರೋಪ ಬಂತು. ಅವರು ಸಂಕಷ್ಟದಲ್ಲಿದ್ದರು. ಮುನಿಗಳ ಸಲಹೆಯಂತೆ ಅವರು ಸಂಕಷ್ಟಿ ಚತುರ್ಥಿಯನ್ನು ಎಂಬ ವ್ರತವನ್ನು ಆಚರಿಸಿದರು. ಭಕ್ತಿಯಿಂದ ಮಾಡಿದ ಆ ಪೂಜೆ ಫಲ ನೀಡಿತು. ಸತ್ಯ ಹೊರಬಂತು, ಅಪವಾದ ದೂರವಾಯಿತು. ಈ ಕಥೆಗಳಿಂದ ಭಕ್ತಿ ಇದ್ದರೆ ಸಂಕಷ್ಟಗಳು ಕರಗುತ್ತವೆ, ನಂಬಿಕೆ ಇದ್ದರೆ ದಾರಿ ಸಿಗುತ್ತದೆ ಎಂಬ ಸಂದೇಶ ದೊರಕುತ್ತದೆ. ಹೀಗಾಗಿ ನಾವು ಭಕ್ತರು ಸಂಕಷ್ಟಿ ಚತುರ್ಥಿ ವ್ರತವನ್ನು ಆಚರಿಸುತ್ತಾ ಬಂದಿದ್ದೇವೆ. ಹಾಗೆಯೇ ಮಂಗಳವಾರ ಬರುವ ಸಂಕಷ್ಟಿಯನ್ನು ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದು ಕರೆಯುತ್ತೇವೆ. ಈ ಅಂಗಾರಕ ಸಂಕಷ್ಟಿಯು ಸಾಮಾನ್ಯ ಸಂಕಷ್ಟಿಗಿಂತ ಹೆಚ್ಚು ಶಕ್ತಿಯುತವಾಗಿರುತ್ತದೆ. ಜೀವನದ ಸಂಕಷ್ಟಗಳನ್ನು ನಿವಾರಿಸುತ್ತದೆ. ಅಲ್ಲದೆ ಕುಜದೋಷ ಕಡಿಮೆಯಾಗುತ್ತದೆ. ಇದಕ್ಕೂ ಒಂದು ಕಥೆ ಇದೆ. ಒಮ್ಮೆ ಭೂಮಾತೆಯಿಂದ ಒಬ್ಬ ಪುತ್ರನು ಹುಟ್ಟಿದ. ಅವನು ಮಂಗಳವಾರ ಹುಟ್ಟಿದ್ದರಿಂದ ಅವನನ್ನು ಅಂಗಾರಕ ಎಂದು ಕರೆಯಲಾಯಿತು. ಆತನು ತೀವ್ರ ಭಕ್ತಿಯಿಂದ ಶ್ರೀ ಗಣೇಶನನ್ನು ಆರಾಧಿಸಿದನು. ಗಣೇಶನು ಅವನ ಭಕ್ತಿಗೆ ಸಂತೋಷಗೊಂಡು ಆಶೀರ್ವದಿಸಿದನು. ನೀನು ಜನಿಸಿದ ದಿನ ಮಂಗಳವಾರ ಸಂಕಷ್ಟಿ ಚತುರ್ಥಿ ಬಂದಾಗ ಆ ಸಂಕಷ್ಟಿ ಚತುರ್ಥಿಯನ್ನು ಆಚರಿಸುವವರು ಎಲ್ಲ ಕಷ್ಟಗಳಿಂದ ಮುಕ್ತರಾಗುತ್ತಾರೆ. ಆ ದಿನದಿಂದ ಮಂಗಳವಾರ ಬರುವ ಸಂಕಷ್ಟಿ ಚತುರ್ಥಿಯನ್ನು ಅಂಗಾರಕ ಸಂಕಷ್ಟಿ ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ವ್ರತ ಆಚರಣೆಯನ್ನು ದಿನಪೂರ್ತಿ ಉಪವಾಸವಿದ್ದು ದಿನದಂದು ವ್ರತದ ಕತೆ ಕೇಳುವುದು ಅಥವಾ ಓದುವುದು, ಅಲ್ಲದೆ ಓಂ ಗಂ ಗಣಪತೇ ನಮಃ ಎನ್ನುವ ಮಂತ್ರವನ್ನು ಜಪಿಸುವುದು. ಗಣೇಶನಿಗೆ ಧ್ರುವ ಹಾಗೂ ಸಿಹಿಯನ್ನು ಸಮರ್ಪಿಸಿ ಚಂದ್ರೋದಯದ ನಂತರ ಚಂದ್ರನನ್ನು ನೋಡಿ ಉಪವಾಸವನ್ನು ಬಿಡುವುದು. ಹೀಗೆ ವ್ರತವು ಸಂಪೂರ್ಣಗೊಳ್ಳುತ್ತದೆ. ಗಣಪತಿ ಬಪ್ಪ ಮೋರ್ಯ. ಜೈ ಶ್ರೀರಾಮ್.